ಒಂದು ವೇಳೆ ಅವಳು ಎಚ್ಚರ ಆಗಿ ನಾನು ಅವಳ ಕಾಲ ಹತ್ರ ಕೂತು ಅವಳಿಗೆ ಔಷಧಿ ಹಚ್ತಿರೋದು ಗೊತ್ತಾದ್ರೆ ಅವಳಿಗೆ ನೋವಾಗಿದೆ ಅನ್ನೋದನ್ನು ಮರೆತು ನನ್ನ ನೋಡಿದ ತಕ್ಷಣ ಎದ್ದು ಹೊರಟೋಗ್ಬಿಡ್ತಾಳೆ. ಇನ್ನೇನಾದರೂ ಮಾಡ್ಕೊಂಡು ಬಿಡ್ತಾಳೆ. ಅಷ್ಟು ದ್ವೇಷ ನನ್ನ ಮೇಲೆ ಸೇವಂತಿಗೆ. ಭಾವ, ಹಾಗಂತ ಅದನ್ನೇ ಎಷ್ಟು ಅಂತ ಯೋಚನೆ ಮಾಡ್ತೀರಾ? ಅದೆಲ್ಲ ಆಗೋಗಿದೆ. ಮುಂದೆ ನಿಮ್ ಜೀವನದ ಬಗ್ಗೆ ಯೋಚನೆ ಮಾಡಿ. ತುಂಬಾ ಪ್ರೀತಿಸೋ ನನ್ನ ಹೆಂಡತಿನೇ ನನ್ನ ಬಿಟ್ಟು ಹೋದ್ಮೇಲೆ ಮುಂದೆ ಏನ್ ಜೀವನ ಇರುತ್ತೆ ಹೇಳು? ಸೇವಂತಿ ಯಾವ ಗಳಿಗೆಯಲ್ಲಿ ನನ್ನ ಬಿಟ್ಟು ಹೋಗ್ತಾಳೋ ಅದೇ ನನ್ನ ಜೀವನಕ್ಕೊಂಥರ ಡೆಡ್ ಎಂಡ್ ಇದ್ದ ಹಾಗೆ. ಸೇವಂತಿನ ಬಿಟ್ಟು ನನಗ್ ಜೀವನನೇ ಇಲ್ಲ. ನನಗ್ ಜೀವನನೇ ಇಲ್ಲ. ಅಯ್ಯಯ್ಯೋ, ಇವನೇನು ಸೇವಂತಿ ಬಿಟ್ಟು ಹೋದ್ರೆ ನಾವು ಮೀರನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತಿದ್ವಿ. ಆದ್ರೆ ಇವನು ಸೇವಂತಿ ಬಿಟ್ಟು ಹೋದ್ಮೇಲೆ ನನಗ್ ಜೀವನನೇ ಇಲ್ಲ ಅಂತಿದ್ದಾನಲ್ಲ. ಭಾವ, ಅಕ್ಕ ನಿಮ್ನ ಬಿಟ್ಟು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನೀವು ಕೂಡ ಅವ್ರನ್ನ ಬಿಟ್ಟು ಯೋಚನೆ ಮಾಡ್ಬೇಕಾಗತ್ತೆ. ಇರೋದು ಒಂದೇ ಬದುಕು, ಮತ್ತೆ ಸಿಗಲ್ಲ ಭಾವ. ನಿಜ ಪೂಜಾ, ಬದುಕು ಇರೋದು ಒಂದೇ. ಆ ಬದುಕು ಪೂರ್ತಿ ನನ್ನ ಹೆಂಡತಿ ಜೊತೆನೆ ಕಳಿಬೇಕು ಅನ್ನೋದು ನನ್ನ ಆಸೆ. ಇನ್ನೂ ನಾನು ನನ್ನ ಪ್ರಯತ್ನ ಕೈ ಬಿಟ್ಟಿಲ್ಲ. ಎಷ್ಟೇ ಕಷ್ಟ ಬಂದ್ರೂ ಹೋರಾಡಿ ಆದ್ರೂ ಸರಿ ನನ್ನ ಸೇವಂತಿ ನಾನು ಪಡ್ಕೊಂಡೇ ಪಡ್ಕೋತೀನಿ. ಇಲ್ಲೇ ಇನ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಇವನ್ ಮಾತು ಕೇಳ್ತಿದ್ರೆ ನಂಗೆ ಹುಚ್ಚಿಡಿಯತ್ತಷ್ಟೇ. ಸರಿ ಭಾವ, ಬೇಗ ಊಟಕ್ಕೆ ಬಂದ್ಬಿಡಿ, ಎಲ್ರೂ ಕಾಯ್ತಿದ್ದಾರೆ. ಸೇವಂತಿ, ನಿನ್ನ ಕಣ್ಣಲ್ಲಿ ಕಣ್ಣೀರು ಹರಿತಿದೆ. ಅಯ್ಯಯ್ಯೋ, ಇವ್ರು ನನ್ನ ಕಣ್ಣೀರು ನೋಡ್ಬಿಟ್ರಾ? ಈ ಗಾಯ ನಿನ್ಗಷ್ಟು ನೋವಾಗ್ತಿದ್ಯಾ? ಇದರಲ್ಲೇನೋ ಗೊಂದಲ ಇದೆಯಲ್ಲ, ಏನ್ ಮಾಡಲಿ? ಬೆಟರ್ ಸೇವಂತಿಗೆ ಫೋನ್ ಮಾಡಿ ಕೇಳೋಣ, ಕ್ಲಿಯರ್ ಆಗತ್ತೆ. ತಾಯವ್ವ, ರಿಸೀವ್ ಮಾಡಿ. ನೀನು ಆಗ್ಲೂ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿನಗೋಸ್ಕರ ಒದ್ದಾಡ್ತಾ ಇದ್ದೀನಿ. ಒಂದು ಫೋನ್ ರಿಸೀವ್ ಮಾಡೋದಕ್ಕಾಗಲ್ವಾ?